Hello everyone, my name is Putraju BP, Assistant Professor, Government Degree College, Modugiri. So today in this video I am going to discuss about two concepts. One is characteristics of contemporary business. Another one is objectives of business environment. Okay, first ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೆಂಪ್ರರಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. First, basically, we need to know the meaning or some basic knowledge about the contemporary business. ಸೊ ಇಲ್ಲಿ ಕಾಂಟೆಂಪ್ರರಿ ಬಿಸ್ನೆಸ್ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಕಾಂಟೆಂಪ್ರರಿ ಮೀನ್ಸ್ ಅಂತಂದರೆ ಏನು, ಬಿಲಾಂಗಿಂಗ್ ಟು ದಿ ಸೇಮ್ ಪೀರಿಯಡ್ ಆಫ್ ಟೈಮ್. To better understand this sentence, it is a business environment which has a vast competitive market that keeps changing at very fast place phase, and the owner of such business must be eligible enough to understand the requirements and developments which needs to be done in business in order to grab the fast response of business. ಇಲ್ಲಿ ಕಾಂಟೆಂಪರರಿ ಅಂತ ನಾವು ತಗೊಂಡಾಗ ಸಮಕಾಲೀನ. ಈ ಸಮಕಾಲೀನ ವ್ಯವಹಾರ ಅಂತಂದರೆ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಅಥವಾ ಕರೆಂಟ್ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ನಾವು ಹೇಳಬೇಕಾಗುತ್ತೆ, ಅದಂತ ಹೇಳಬೇಕು. ಸೊ ಹಿಯರ್ ಕಾಂಟೆಂಪರರಿ ಅಂತ ತಗೊಂಡಾಗ ಇಟ್ ಈಸ್ ಎ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಹ್ಯಾಸ್ ಅ ವಾಸ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಕಾಂಟೆಂಪರರಿ ಅಂದರೆ ಈಗ ಸಮಕಾಲೀನ ಒಂದು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಹ್ಯಾವಿಂಗ್ ವಾಸ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂದರೆ ಇವಾಗ ಇಲ್ಲಿ ನಾವು ಪ್ರಸ್ತುತ ಒಂದು ಮಾರ್ಕೆಟ್ ಏನಿದೆ ಅಂತಂದರೆ ಬಿಸ್ನೆಸ್ ವರ್ಲ್ಡ್ ಅಂತ ಹೇಗಿದೆ ಅಂದರೆ ತುಂಬಾ ಕಾಂಪಿಟೇಟಿವ್ ಆಗಿರ್ತಕ್ಕಂಥದ್ದು ಮತ್ತು ದಟ್ ಕೀಪ್ಸ್ ಚೇಂಜಿಂಗ್ ಅಟ್ ವೆರಿ ಫಾಸ್ಟ್ ಪೇಸ್. ಅಂದರೆ ಇದು ಪ್ರತಿ ದಿವಸ, ಪ್ರತಿ ಕ್ಷಣ, ಪ್ರತಿ ಗಂಟೆ ಏನಾಗ್ತಾ ಇರುತ್ತೆ, ಬದಲಾವಣೆಗಳಿಗೆ ಒಳಪಡ್ತಾ ಹೋಗುತ್ತೆ. ಅಂದರೆ ಬದಲಾವಣೆ ನಾವು ಬದಲಾವಣೆಯನ್ನು ಕಾಣ್ತಾ ಹೋಗ್ತಾ ಇರ್ತೀವಿ. ಸೊ ಮತ್ತು ಅಂಡ್ ದ ಓನರ್ ಆಫ್ ಸಚ್ ಬಿಸ್ನೆಸ್ ಮಸ್ಟ್ ಎಲಿಜಿಬಲ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್. ಅಂದರೆ ಈ ಒಂದು ಬಿಸ್ನೆಸ್ ಎಂಟಿಟಿಯ ಓನರ್ಸ್ ಏನಿರ್ತಾರೆ ಅಥವಾ ಎಂಟ್ರಪ್ರಿನಿಯರ್ಸ್ ಏನಿರ್ತಾರೆ, ದೇ ಹ್ಯಾವ್ ಟು ನೋ ಅಂಡ್ ದೇ ಹ್ಯಾವ್ ಟು earn or earn some knowledge, or they need to understand the requirements of this development or contemporary business or what changes ಏನಾಗ್ತಿದೆ ಇದ್ರ ಬಗ್ಗೆ ಅವ್ರು ತಿಳ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಹೇಗೆ ಈ ಒಂದು ವಿಷಯ ತಗೊಂಡಾಗ ನಿಮಗೆ ಇಷ್ಟೊತ್ತಿಗೆ ಕಾಂಟೆಂಪರರಿ ಬಿಸ್ನೆಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ and then we need to go for the characteristics of contemporary business. ಸೊ ಇಲ್ಲಿ ಈ ಕಾಂಟೆಂಪರರಿ ಬಿಸ್ನೆಸ್ ಲಕ್ಷಣಗಳೇನು ಅಂತ ನಾವು ತಗೊಂಡಾಗ ಬದಲಾವಣೆ ಎಲ್ಲದರಲ್ಲೂ ಬದಲಾವಣೆಯನ್ನು ನಾವು ಕಾಣ್ತಾ ಇರ್ತೀವಿ. ಅಂದರೆ ಬದಲಾವಣೆಯನ್ನು ನಾವು ಏನು ಮಾಡ್ತೀವಿ, ಫೀಲ್ ಮಾಡ್ತಾ ಇರ್ತೀವಿ. ಅಂದರೆ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರಾಡಕ್ಟ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಆಮೇಲೆ ಹ್ಯೂಮನ್ ರಿಸೋರ್ಸ್ ನಾಲೆಡ್ಜ್ ಇರ್ಬೋದು, ಮತ್ತು ಕ್ವಾಲಿಟಿ ಇರ್ಬೋದು. ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ದ ಸೆಕೆಂಡ್ ಒನ್, ವಾಸ್ಟ್ ಬಿಸ್ನೆಸ್ ಕ್ಯಾನ್ವಾಸ್. ಓಕೆ, ಈ ಕಾಂಟೆಂಪ್ರರಿ ಬಿಸ್ನೆಸ್ನ ಒಂದು ಲಕ್ಷಣ ಅಂತ ನೋಡಿದಾಗ ವಾಸ್ಟ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಎಂಟಿಟೀಸ್ ದೇ ಆರ್ ಡೂಯಿಂಗ್ ಬಿಸ್ನೆಸ್ ಇನ್ ಎ ಲಾರ್ಜ್ ಸ್ಕೇಲ್. ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇಲ್ಲಿ ಡೈವರ್ಸಿಫಿಕೇಷನ್. ಆ್ಯಕ್ಚುಲಿ ಬಿಸ್ನೆಸ್ ಎಂಟಿಟೀಸ್ ದೇ ಆರ್ ನಾಟ್ ಸ್ಟಿಕ್ ಆನ್ ಟು ಎನಿ ಒನ್ ಪ್ರಾಡಕ್ಟ್ ಆರ್ one services. They are making diversification in their productions and services. ಅಲ್ಲಿ ಡೈವರ್ಸಿಫಿಕೇಷನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಗ್ಲೋಬಲೈಸೇಷನ್. ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೆಂಪ್ರರಿ ಬಿಸ್ನೆಸ್ ಇಸ್ ಗ್ಲೋಬಲೈಸೇಷನ್. ಸೊ ಗ್ಲೋಬಲೈಸ್ ಆಗ್ತಿದೆ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಬಿಸ್ನೆಸ್ ಬೌಂಡ್ರಿ ಅಕ್ರಾಸ್ ದಿ ವರ್ಲ್ಡ್. ಅಂದರೆ ಇಡೀ ಪ್ರಪಂಚದಲ್ಲೇ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬೌಂಡ್ರಿಗಳಿಲ್ಲ. ವಿ erases the boundaries for business between nation on the continents etc. ಅಂದರೆ ಇವು ನಾವು ದೇಶ, ರಾಜ್ಯ, ಇದರಲ್ಲೂ ನಾವು ಏನು ಮಾಡ್ತೀವಿ, ಬೌಂಡ್ರಿಗಳನ್ನು ಏನು ಮಾಡ್ತಾ ಇದ್ದೀವಿ, ಎರೇಸ್ ಮಾಡ್ಕೊಂಡಿವಿ. ಅಂದರೆ ಬೌಂಡ್ರಿಗಳನ್ನು ಅಳಿಸ್ಕೊಂಡಿದ್ದೀವಿ. ಸೊ ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ದ ಫಿಫ್ತ್ ಒನ್ ಇಸ್ ಸೈನ್ಸ್.
ಆ್ಯಂಡ್ ಮಸ್ಟ್ ಭಾಳ ಇಂಪಾರ್ಟೆಂಟ್ ಅಂದರೆ ವಿಜ್ಞಾನ. ಅಂದರೆ ಈ ವಿಜ್ಞಾನ ಮುಂದುವರಿದೆ ಅಂದರೆ ಸೈನ್ಸ್ ಏನು ಮಾಡಿದೆ, ಸೈನ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಈ ಆಧುನಿಕ ಒಂದು ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಸಹ ಈ ಒಂದು ಕಾಂಟೆಂಪ್ರರಿ ಬಿಸ್ನೆಸ್ನ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇನ್ಫಾರ್ಮೇಷನ್. See, we need a lot of information. We need to grab information which is very very essential for to run a business entity successfully. ಒಂದು ವ್ಯವಹಾರವನ್ನು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗಬೇಕು ಅಂದರೆ ನಮಗೆ ಸಾಕಷ್ಟು ಮಾಹಿತಿಗಳು ಬೇಕಾಗುತ್ತೆ. ಸೊ ಅದು ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಟೆಕ್ನಾಲಜಿ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ಕೆಲವೊಂದು ಬಿಸ್ನೆಸ್ ರೂಲ್ಸ್ಗಳ ಬಗ್ಗೆ ಇರ್ಬೋದು, ಒಂದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಗ್ಗೆ ಇರ್ಬೋದು. ಸೊ ದಿಸ್ ಆರ್ ಸಮ್ ಮೆನಿ ಇನ್ಫಾರ್ಮೇಷನ್ ವಿ ನೀಡ್ ಟು ಕಲೆಕ್ಟ್. ಅದು ಒಂದು ಕಾಂಟೆಂಪ್ರರಿ ಬಿಸ್ನೆಸ್ನ ಮತ್ತೊಂದು ಲಕ್ಷಣ ಅಂತ ಹೇಳ್ಬಿಟ್ಟು ನೋಡೋದು. ಕಾಂಪಿಟೇಷನ್ ನೆಕ್ಸ್ಟ್ ಒನ್. Then we are facing and we are experiencing huge competition between the companies and the company, business entity and the entity, and nation to nation like this. ಅಂದರೆ ಬರೀ ಈ ಕಾಂಪಿಟೇಷನ್ ಅಂತಕ್ಕಂಥದ್ದು ಒಂದು ಕಂಪನಿ ನಡುವೆ ಇನ್ನೊಂದು ಕಂಪನಿ ನಡುವೆ, ಅದ್ರ ಜೊತೆಗೆ ದೇಶಗಳ ನಡುವೆನೇ ಒಂದು ಕಾಂಪಿಟೇಷನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದನ್ನು ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು. ಬೈ ದಿಸ್ ಕಾಂಪಿಟೇಷನ್ ವಿ ಹ್ಯಾವ್ ಇನಫ್ ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ಸು ಕಸ್ಟಮರ್ಗೂ ಸಿಗ್ತಾ ಇದೆ ಅಂತ ನಾವು ಹೇಳ್ಬೋದು. ಅಂದರೆ ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ಸು ನಮಗೆ ಸಿಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್. ಅಂದರೆ ಸೊ ಆ್ಯಕ್ಚುಲಿ ಗೌರ್ಮೆಂಟ್ ಆಲ್ವೇಸ್ ಇಂಟರ್ಫೈರಿಂಗ್ ವಿತ್ ದಿ ಬಿಸ್ನೆಸ್ ಆಕ್ಟಿವಿಟೀಸ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ಒನ್ ಆರ್ ದಿ ಅನದರ್ ವೇ. ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಸೊ ಮೇಕಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಮಾಡಿಫಿಕೇಶನ್ ಅಮೆಂಡ್ಮೆಂಟ್ಸ್ ಇನ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು. ಓಕೆ, ಟ್ಯಾಕ್ಸ್ ಪರ್ಸೆಂಟೇಜಸ್ ಇರ್ಬೋದು, ಇನ್ನೇನು ರಿಲೀಫ್ ಕೊಡ್ತಕ್ಕಂಥದ್ದು ಇರ್ಬೋದು. ಓಕೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಓಕೆ, ಇನ್ ಸಮ್ ವೇ ಗೌರ್ಮೆಂಟ್ ಈಸ್ ಇಂಟರ್ಫಿಯರಿಂಗ್ ವಿತ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರ ಇಲ್ಲಿ ಬಿಸ್ನೆಸ್ ಎಂಟಿಟಿನೇ ಅಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶವನ್ನು ಮಾಡ್ತಾನೆ ಇರ್ತದೆ. ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೆಂಪ್ರರಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ ಇಷ್ಟು ದಿಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವಿ ಕ್ಯಾನ್ ನೋ ಅಬೌಟ್ ದಿ ಕಾಂಟೆಂಪ್ರರಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಐ ಆಲ್ರೆಡಿ ಟೋಲ್ಡ್ ಯು ದಟ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು discuss about the two concepts. One is characteristics of contemporary business, and the second one is objective of business environment. So ಇಲ್ಲಿ ಟೇಕ್ ಇನ್ ಟು ಕನ್ಸಿಡರೇಷನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನಾವು ತೊಗೊಂಡಾಗ ಇಲ್ಲಿ ನಮಗೆ ಎರಡು ರೀತಿಯ ಆಬ್ಜೆಕ್ಟಿವ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ತೊಗೊಂಡಾಗ, ಸೊ ಮೊದಲನೇದು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ ನಮಗೆ. ಆಮೇಲೆ ಎರಡನೇದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ನಮಗಿಲ್ಲಿ ಬರುತ್ತೆ. ಸೊ ಎರಡು ಆಬ್ಜೆಕ್ಟಿವ್ಸ್ ಬರುತ್ತೆ. ಈಗ ಮೊದಲನೇದಾಗಿ ಎಕನಾಮಿಕ್ ಆಬ್ಜೆಕ್ಟಿವ್ಸನ್ನು ತೊಗೊಳ್ಳೋಣ. ಎಕನಾಮಿಕ್ ಆಬ್ಜೆಕ್ಟಿವ್ಸನ್ನು ತೊಗೊಂಡಾಗ ಅದರಲ್ಲಿ ಮೊದಲನೇದಾಗಿ ಏನು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂದರೆ, ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆರ್ ಕನ್ಸರ್ನ್ ವಿತ್ ದಿ ಹೆಲ್ತ್ ಆಫ್ ದಿ ಎಂಟರ್ಪ್ರೈಸಸ್, ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ನೆಸೆಸರಿ ಫಾರ್ ದಿ ಸರ್ವೈವಲ್ ಆ್ಯಂಡ್ ಗ್ರೋತ್ ಆಫ್ ದಿ ಆರ್ಗನೈಸೇಷನ್. ಎಕನಾಮಿಕ್ ಆಬ್ಜೆಕ್ಟಿವ್ ಭಾಳ ಮುಖ್ಯವಾಗಿ ಬೇಸಿಕ್ ಆಗಿರ್ತಕ್ಕಂಥದ್ದು, ಅಂದರೆ ಆರ್ಥಿಕ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅವರ ಮುಖ್ಯ ಉದ್ದೇಶ ಬಿಸ್ನೆಸ್ ಅಂದ ತಕ್ಷಣ ಒಂದು ಪ್ರಾಫಿಟ್ ಮೋಟಿವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಇದರಲ್ಲಿ ಮೊದಲನೇದು ಪ್ರಾಫಿಟ್ ಅರ್ನಿಂಗ್, ಮತ್ತು ಎರಡನೇದು ಗ್ರೌತ್, ಪವರ್, ಮಾರ್ಕೆಟ್ ಲೀಡರ್ಶಿಪ್, ಇನ್ನೋವೇಷನ್, ಚಾಲೆಂಜಿಂಗ್. ಇಷ್ಟು 6 ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಬ್ಜೆಕ್ಟಿವ್ಸು ಏನು ಬರುತ್ತೆ ಎಕನಾಮಿಕ್ ಆಬ್ಜೆಕ್ಟಿವ್ಸಲ್ಲಿ ಬರತಕ್ಕಂಥದ್ದು. ಸೊ ಲೆಟ್ಸ್ ಟೇಕ್ ಒನ್ ಬೈ ಒನ್ನನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದು ನಾವು ಪ್ರಾಫಿಟ್ ಅರ್ನಿಂಗ್ ಅಂತ. ಓಕೆ, ಬ್ಯಾಕ್ ಬೋನ್ ಆಫ್ ಎನಿ ಬಿಸ್ನೆಸ್ ಅಂತ ನಾವು ಹೇಳ್ಬೋದು. ಪ್ರಾಫಿಟ್ ಅರ್ನ್ ಮಾಡ್ತಕ್ಕಂಥದ್ದು ಒಂದು ಕಂಪನಿಯ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಮೋಟಿವೇಟರ್ ಟು ಸಸ್ಟೈನ್, ಅಂದರೆ ಈ ಪ್ರಾಫಿಟ್ ಅರ್ನ್ ಮಾಡೋದ್ರಿಂದ ಇಟ್ ಮೋಟಿವೇಟ್ ದ ಎಂಟೈರ್ ಆರ್ಗನೈಸೇಷನ್, ಎಂಪ್ಲಾಯೀಸಿಂದ ಹಿಡ್ಕೊಂಡು ಎಲ್ಲ ಒಂದು ಕಂಪನಿ ಎಲ್ಲ ರೀತಿ ಒಂದು ರೀತಿ ಎಲ್ಲವನ್ನು ಸಹ ಏನು ಮಾಡ್ತೇವೆ, ಮೋಟಿವೇಟ್ ಮಾಡ್ತಾ ಹೋಗಿ. ಓಕೆ, ಸಸ್ಟೈನ್ ಅಂದರೆ ಇಲ್ಲಿ ಉಳ್ಕೋಬೇಕು, ಅಂದರೆ ನಾವು ಈ ಮಾರ್ಕೆಟಲ್ಲಿ ಉಳ್ಕೊಬೇಕು, ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಇರಬೇಕು ಅಂತಂದರೆ ಪ್ರಾಫಿಟ್ ಭಾಳ ಮುಖ್ಯವಾಗಿರುತ್ತೆ. ಇಟ್ಸ್ ವರ್ಕ್ಸ್ ಆ್ಯಸ್ ಎ ಮೋಟಿವೇಟರ್ ಟು ದಿ ಆರ್ಗನೈಸೇಷನ್. ಆಮೇಲೆ ಜುಡಿಷಿಯಸ್ ಅಲೋಕೇಟರ್ ಆಫ್ ರಿಸೋರ್ಸಸ್. ನಾವು ಪ್ರಾಫಿಟ್ ಅರ್ನ್ ಮಾಡ್ತಾ ಹೋದಾಗ ನಾವೆಲ್ಲ ಒಂದು ರಿಸೋರ್ಸ್ ಏನಿದೆ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ಎಲ್ಲ ರಿಸೋರ್ಸ್ಗಳನ್ನು ವಿ ಕ್ಯಾನ್ ಅಲೋಕೇಟ್ ರೈಟ್ಲಿ, ಅಂದರೆ ಸರಿಯಾದ ರೀತಿಯಲ್ಲಿ ಅವುಗಳನ್ನು ಹಂಚ್ಬೋದು, ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇದರ ಅರ್ಥ ಬರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಪ್ಸ್ ಬಿಸ್ನೆಸ್ ಟು ಲೀವ್ ಆ್ಯಂಡ್ ಎಕ್ಸ್ಪ್ಯಾಂಡ್, ಅಂದರೆ ಈ ಪ್ರಾಫಿಟ್
ಒಂದು ಆಬ್ಜೆಕ್ಟಿವನ್ನು ಹೊಂದಿರತಕ್ಕಂಥ ಆರ್ಗನೈಸೇಷನ್ಗೆ ಮತ್ತೊಂದು ಅನುಕೂಲ ಆಗೋದೇನಪ್ಪ ಅಂದರೆ ಇಲ್ಲ ಬಿಸ್ನೆಸ್ ಟು ಲೀವ್ ಆ್ಯಂಡ್ ಎಕ್ಸ್ಪ್ಯಾಂಡ್. ಅಂದರೆ ಈ ಪ್ರಾಫಿಟ್ ಅರ್ನ್ ಮಾಡ್ತಾ ಹೋದಾಗ ಕಂಪನಿ ಯಾವತ್ತೂ ಸಹ ಅದು ಜೀವಂತವಾಗಿರುತ್ತೆ, ಅಂದರೆ ಎಕ್ಸಿಸ್ಟೆನ್ಸನ್ನು ಕಾಪಾಡ್ಕೊಳ್ಳೋ ಇರುವಿಕೆಯನ್ನು ಅದು ಉಳಿಸ್ಕೊಂಡಿರುತ್ತೆ. ಆ್ಯಂಡ್ ದೆರ್ ಇಸ್ ಎ ಚಾನ್ಸಸ್ ಆಫ್ ಎಕ್ಸ್ಪ್ಯಾನ್ಷನ್, ಅಂದರೆ ಆ ಒಂದು ವ್ಯವಹಾರವನ್ನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಸಹ ಏನಾಗುತ್ತೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ ಆನ್ ದಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾ ಹೋದರೆ ನಾವು ಎಕನಾಮಿಕ್ ಆಬ್ಜೆಕ್ಟಿವ್ಸಲ್ಲಿ ಗ್ರೌತು, ಬೆಳವಣಿಗೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಯಾವುದೇ ಕಂಪನಿ ಆಗಲಿ ಇನಿಷಿಯಲ್ ಸ್ಟೇಜಲ್ಲಿ ಅವರು ತುಂಬ ಸ್ಮಾಲ್ ಸೈಜಲ್ಲಿ ಇರುತ್ತೆ ಅವರ ಬಿಸ್ನೆಸ್ಸು, ತುಂಬ ಚಿಕ್ಕ ಮಟ್ಟದಲ್ಲೇ ಮಾಡ್ತಾ ಇರ್ತಾರೆ. ಆ್ಯಂಡ್ ಡೇ ಬೈ ಡೇ ಅವರ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಆಗ್ತಾ ಅವರ ವ್ಯವಹಾರ ಏನಾಗುತ್ತೆ ಗ್ರೌತ್ ಆಗ್ತಾ ಹೋಗುತ್ತೆ, ಬೆಳವಣಿಗೆ. ಆಡ್ ಮೋರ್ ಪ್ರಾಡಕ್ಟ್ ಟು ದಿ ಮಾರ್ಕೆಟ್, ಅಂದರೆ ಗ್ರೌತ್ ಮೋಟಿವನ್ನು ಇಟ್ಕೊಂಡಿದ್ದಾಗ, ಆಬ್ಜೆಕ್ಟಿವನ್ನು ಇಟ್ಕೊಂಡಿದ್ದಾಗ ದೇ ಆರ್ ಗೋಯಿಂಗ್ ಟು ಆಡ್ ಪ್ರಾಡಕ್ಟ್, ಅಂದರೆ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಆಡ್ ಮಾಡ್ತಾ ಹೋಗ್ತಾರೆ, ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಮತ್ತು ಡೈವರ್ಸಿಟಿ ಇಂಟು ನ್ಯೂ ಏರಿಯಾಸ್, ಐ ಮೀನ್ ದೇ ಆರ್ ಆಲ್ಸೋ ಥಿಂಕಿಂಗ್ ಅಬೌಟ್ ದಿ ಡೈವರ್ಸಿಫಿಕೇಷನ್ ಇಂಟು ನ್ಯೂ ಏರಿಯಾಸ್. ಯಾಕೆ ಇದೊಂದೇ ಪ್ರಾಡಕ್ಟನ್ನು ಮಾಡಬೇಕು, ಇದೊಂದೇ ಏರಿಯಾವನ್ನು ನಾವೇ ಕಾನ್ಸಂಟ್ರೇಟ್ ಮಾಡಬೇಕು, ಬೇರೆ ಯಾವ ಪ್ರಾಡಕ್ಟನ್ನು ನಾವು ಇದು ಮಾಡಬಾರ್ದು, ಬೇರೆ ಪ್ರಾಡಕ್ಟ್ ಲೈನ್ಗೆ ನಾವು ಏನು ಎಂಟ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಡೈವರ್ಸಿಫಿಕೇಷನ್ ಕಡೆ ಏನು ಮಾಡುತ್ತೆ ಆಲೋಚನೆಯನ್ನು ಮಾಡ್ತಾ ಹೋಗ್ತಾರೆ, ಗ್ರೌತ್ ಒಂದು ಆಬ್ಜೆಕ್ಟಿವನ್ನು ಇಟ್ಕೊಂಡಿದ್ದಾಗ. ಆಮೇಲೆ ಇನ್ಕ್ರೀಸ್ ಮಾರ್ಕೆಟ್ ಶೇರ್. ಸೊ ವೆನ್ ಎವರ್ ಎನಿ ಆರ್ಗನೈಸೇಷನ್ ಹ್ಯಾವಿಂಗ್ ದ ಬೇಸಿಕ್ ಆಬ್ಜೆಕ್ಟಿವ್ ಆ್ಯಸ್ ಗ್ರೌತ್ ಆಗಿ ಇಟ್ಕೊಂಡಿದ್ದಾಗ ಅವರು ಒಂದು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ, ಅಂದರೆ ಮಾರುಕಟ್ಟೆಯ ಒಂದು ಭಾಗ ಅಥವಾ ಪಾಲನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ, ಮಾರ್ಕೆಟ್ ಶೇರನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ. ಎಕ್ಸ್ಪ್ಯಾಂಡ್ ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್. ಓಕೆ, ಕಟ್ ಡೌನ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ ಪ್ರಾಡಕ್ಟಿವಿಟಿ. ಯಾವತ್ತು ಬೆಳೀತಾ ಹೋದಂತೆ ಅದು ಗ್ರೋತ್ ಆದ ಹೋದಂತೆ ಇಲ್ಲ ಕಟ್ ಡೌನ್ ಕಾಸ್ಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಹೋದಾಗ ಅಥವಾ ಸರ್ವಿಸಸನ್ನು ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನಾಗುತ್ತೆ ಅದು ಕಡಿಮೆ ಆಗ್ತದೆ, ಅಂದರೆ ಬೃಹತ್ ಮಟ್ಟದಲ್ಲಿ ಉತ್ಪಾದನೆ ಮಾಡಿದಾಗ ಅದರ ಕಾಸ್ಟು ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನೊಂದು ಎಕನಾಮಿಕ್ ಒಂದು ಅಬ್ಜೆಕ್ಟಿವ್ ಅಂತ ನಾವು ತಗೊಂಡಾಗ ವಾಸ್ಟ್ ರಿಸೋರ್ಸಸ್, ಒಂದು ಪವರ್ ಅಂತ ನಾವು ಹೇಳ್ತೀವಿ, ವಾಸ್ಟ್ ರಿಸೋರ್ಸಸ್, ಎಕನಾಮಿಕ್ ಪವರ್, ಪೊಲಿಟಿಕಲ್ ಪವರ್, ಮ್ಯಾನೇಜಿಂಗ್ ಹ್ಯೂಜ್ ಬಿಸ್ನೆಸ್ ವೆಂಚರ್ಸ್, ಇವೆಲ್ಲವೂ ಸಹ ಅವ್ರಿಗೊಂದು ಸಾಮರ್ಥ್ಯ ಬರುತ್ತಾ ಹೋಗುತ್ತೆ. ಅಂದರೆ ಈ ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಲಿ ಪವರನ್ನು ಗಳಿಸ್ಕೊಳ್ತಾ ಹೋಗ್ತಾರೆ, ಶಕ್ತಿಯನ್ನು ವೃದ್ಧಿಸ್ಕೊಳ್ತಾ ಹೋಗ್ತಾರೆ, ಹೆಚ್ಚಿಗೆ ಸಂಪತ್ತು ವೃದ್ಧಿ, ಎಕನಾಮಿಕ್ ಪವರ್ ಬರುತ್ತೆ ಅವ್ರಿಗೆ, ಪೊಲಿಟಿಕಲ್ ಪವರ್ ಗೇನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮ್ಯಾನೇಜ್ ಹ್ಯೂಜ್ ಬಿಸ್ನೆಸ್ ವೆಂಚರ್ಸ್, ಅಂದರೆ ದೇ ವಿಲ್ ಗೆಟ್ ಸಮ್ ನಾಲೆಡ್ಜ್ ಆನ್ ದಿ ಸ್ಟ್ರೆಂತ್ ಟು ಮ್ಯಾನೇಜ್ ಹ್ಯೂಜ್ ಬಿಸ್ನೆಸ್ ವೆಂಚರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್ ಲೀಡರ್ಶಿಪ್. So whenever if a company growing day by day, ಓಕೆ, ಮಾರ್ಕೆಟ್ ಲೀಡರ್ಶಿಪ್ ಆ್ಯಕ್ಚುಲಿ ಬಂದ್ಬಿಡುತ್ತೆ ಅವ್ರಿಗೆ, ಅಂದರೆ ಮಾರ್ಕೆಟಲ್ಲಿ ಅವರು ಲೀಡರ್ಸ್ ಅಥವಾ ಮಾರ್ಕೆಟ್ನಲ್ಲಿ ನಾಯಕರು ಅನ್ನೋ ರೀತಿಯಲ್ಲಿ, ಅವರ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ, ಆ ಮಾರ್ಕೆಟನ್ನು ಲೀಡ್ ಮಾಡ್ತಾ ಹೋಗ್ತಾರೆ. ಬಿಸ್ನೆಸ್ ಇನ್ನೋವೇಷನ್ ಈಸ್ ದಿ ಕೀ ಫ್ಯಾಕ್ಟರ್. ಪ್ರಾಡಕ್ಟ್ ಅಡ್ವರ್ಟೈಸಿಂಗ್, ಡಿಸ್ಟ್ರಿಬ್ಯೂಷನ್, ಫೈನಾನ್ಸ್, ಎಲ್ಲ ರೀತಿಯಲ್ಲಿ ಇದರಲ್ಲೆಲ್ಲದರಲ್ಲೂ ಸಹ ಅವ್ರೇನು ಮಾಡ್ತಾರೆ, ಮಾರ್ಕೆಟ್ ಲೀಡರ್ಶಿಪ್ಪನ್ನು ಗಳಿಸ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಇನೋವೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನೋವೇಷನ್ ಈಸ್ ದಿ ಫಿಫ್ತ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಯುವರ್ ಇನೋವೇಷನ್ ಆಬ್ಜೆಕ್ಟಿವ್ ಈಸ್ ಟು ಕ್ರಿಯೇಟ್ ದಿ ಬಿಸ್ನೆಸ್ ಯು ನೀಡ್ ಟು ಬಿಕಮ್. ಸೊ ಇಲ್ಲಿ ಯು ಕ್ಯಾನ್ ಇನೋವೇಟ್ ಇನ್ ಯುವರ್ ಪ್ರಾಡಕ್ಟ್, ಪ್ರೋಸೆಸ್ ಆರ್ ಮಾರ್ಕೆಟ್ ಪ್ಲೇಸ್. The toughest part is measuring the impact. The value is in the change, and innovation is the key to enabling change. ಸೊ ಇಲ್ಲಿ ಅನ್ವೇಷಣೆಗಳನ್ನು ಮಾಡ್ತಾ ಹೋಗ್ತಾರೆ, ಸಂಶೋಧನೆಗಳನ್ನು ಮಾಡ್ತಾ ಹೋದಾಗ ಅವರ ಪ್ರಾಡಕ್ಟಲ್ಲೇ, ಅವರ ಪ್ರೋಸೆಸ್ಸಲ್ಲೇ, ಅವರ ಟೆಕ್ನಾಲಜಿಯಲ್ಲೇ, ಅವರ ಮಾರ್ಕೆಟಿಂಗ್ ಇದರಲ್ಲೇ, ಅವರ ಡಿಸ್ಟ್ರಿಬ್ಯೂಷನ್ ಇದರಲ್ಲೇ ಅವ್ರು ಏನು ಮಾಡ್ತಾರೆ, ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ, ಹೊಸತನವನ್ನು ತಂದ್ಕೊಳ್ತಾ ಹೋಗ್ತಾರೆ, ಹೊಸತನವನ್ನು ಕಂಡುಕೊಳ್ತಾ ಹೋಗ್ತಾರೆ. ಆ್ಯಂಡ್ ದಿ ಲಾಸ್ಟ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನಾವು ತಗೊಂಡಾಗ ಚಾಲೆಂಜಿಂಗ್, ಡಿಫ್ರೆಂಟ್ ಚಾಲೆಂಜಸ್ ದೇ ನೀಡ್ ಟು ಫೇಸ್. ಅಂದರೆ ಈ ಒಂದು ಒಂದು ಅಡ್ವಾನ್ಸ್ಡ್ ಯುಗದಲ್ಲಿ, ಈ ಒಂದು ಇದರಲ್ಲಿ ಡಿಫ್ರೆಂಟ್ ಚಾಲೆಂಜಸನ್ನು ಫೇಸ್ ಮಾಡಬೇಕಾಗುತ್ತೆ ಅವರು. ಬಿಸ್ನೆಸ್ ವೆಂಚರ್ ಈಸ್ ದ ಎಬಿಲಿಟಿ ಟು ಇಂಡಿವಿಜುವಲ್ ಟು ಓನ್. ಇಲ್ಲಿ ಇಂಡಿವಿಜುವಲ್ ಆಗಿ ಇರೋದಕ್ಕೆ, ಅಂದರೆ ಸರ್ವ ಸ್ವತಂತ್ರವಾಗಿ ಇರುವಂಥ ಒಂದು ಚಾಲೆಂಜಿಂಗನ್ನು ಅವರು ಎದುರಿಸಬೇಕಾಗುತ್ತೆ. ಐ ಮೀನ್ ಡಿಪೆಂಡೆನ್ಸಿ ಇರೋದಿಲ್ಲ, ಇಂಡಿಪೆಂಡೆನ್ಸಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಆ್ಯಂಡ್ ಫೇಲ್ಯೂರ್ ದೇರ್ ಇನ್ಎಬಿಲಿಟಿ, ಐ ಮೀನ್ ದೇ ಆರ್ ಆ್ಯಕ್ಚುಲಿ ರೆಡ್ಯೂಸಿಂಗ್ ದೇರ್ ಇನ್ಎಬಿಲಿಟಿ, ಅವರ ಒಂದು ವೀಕ್ನೆಸಸ್ಗಳನ್ನು ಕಳ್ಕೊಳ್ತಾ ಹೋಗ್ತಾರೆ, ಅದು ಕಳ್ಕೊಳ್ಳುವಂಥ. ಓಕೆ, ಕಾಂಪಿಟೆನ್ಸ್, ದಿ ವರ್ಕ್ ಆಫ್ ಆ್ಯನ್ ಇಂಡಿವಿಜುವಲ್ ಈಸ್ ಟೆಸ್ಟೆಡ್ ಮೋರ್ ಇನ್ ದಿ ಬಿಸ್ನೆಸ್. ಕಾಂಪಿಟೆನ್ಸಿ, ದ ವರ್ಕ್ ಆಫ್ ಆ್ಯನ್ ಇಂಡಿವಿಜುವಲ್ ಈಸ್ ಟೆಸ್ಟೆಡ್ ಮೋರ್ ಇನ್ ಬಿಸ್ನೆಸ್. ಅಂದರೆ ಕಾಂಪಿಟೆನ್ಸಿ
ಏನು ಸಾಮರ್ಥ್ಯ, ಅವರ ಎಫಿಷಿಯನ್ಸಿ, ನಾಲೆಡ್ಜ್ ಪ್ರತಿಯೊಬ್ಬನೂ ಸಹ ಇಲ್ಲಿ ವರ್ಕ್ ಮಾಡ್ತಕ್ಕಂಥವ್ನು ಸಹ ಅವರ ಕಾಂಪಿಟೆನ್ಸನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ, ನಾಲೆಡ್ಜನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ, ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ದಿಸ್ ಆರ್ ಆಲ್ ದಿ ಸಿಕ್ಸ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿ ಗೋ ಫಾರ್ ದಿ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್, ದಟ್ ಈಸ್ ಸೋಷಿಯಲ್ ಆಬ್ಜೆಕ್ಟಿವ್. ಸಾಮಾಜಿಕ ಉದ್ದೇಶಗಳು, ಗುರಿಗಳು, ಧ್ಯೇಯಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರಿತೀವಿ. ಈ ಸೋಷಿಯಲ್ ಆಬ್ಜೆಕ್ಟಿವ್ಸಲ್ಲಿ ಸಾಮಾನ್ಯವಾಗಿ ನಾವು ಬಹುಮುಖ್ಯವಾಗಿ ಅಂತಂದರೆ ಇಲ್ಲಿ 5 ಅಂಶಗಳನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಇದೆ ಸರ್ವಿಸ್ ಟು ಸೊಸೈಟಿ, ಎಂಪ್ಲಾಯ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ಜಾಯ್ ಆಫ್ ಕ್ರಿಯೇಷನ್, ಗುಡ್ ಕಾರ್ಪೊರೇಟ್ ಸಿಟಿಜನ್ಸ್. ದೀಸ್ ಆರ್ ದಿ 5 ಮೇಜರ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ಬೋದು. ಸೊ ಒನ್ ಬೈ ಒನ್ನನ್ನು ನಾವು ನೋಡ್ತಾ ಹೋದಾಗ ಸರ್ವಿಸ್ ಟು ಸೊಸೈಟಿ, ಈಗ ರೀಸೆಂಟ್ ಡೇಸಲ್ಲಿ ನಾವು ನೋಡ್ತಾ ಹೋದಾಗ ಈ ಒಂದು ಬರೀ ಪ್ರಾಫಿಟ್ ಮೋಟಿವ್ ಅಲ್ಲ, ಪ್ರಾಫಿಟ್ ಮೋಟಿವನ್ನು ಇಟ್ಕೊಂಡ್ರೆ ಸಕ್ಸಸ್ ಆಗೋಲ್ಲ ಬಿಸ್ನೆಸ್ ಆರ್ಗನೈಸೇಷನ್. ಅದ್ರ ಜೊತೆಗೆ ಇನ್ ಅಡಿಷನ್ ಟು ದಿ ಪ್ರಾಫಿಟ್ ಮೇಕಿಂಗ್ ಆರ್ ಎಕನಾಮಿಕ್ ಆಬ್ಜೆಕ್ಟ್, ದೇ ಹ್ಯಾವ್ ಟು ಆ್ಯಡ್ ಒನ್ ಮೋರ್ ಆಬ್ಜೆಕ್ಟಿವ್, ದಟ್ ಈಸ್ ಸರ್ವಿಸ್ ಟು ಸೊಸೈಟಿ. ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ನಾವು? ಪ್ರಾಫಿಟ್ ಆಯಿತು, ಪ್ರಾಫಿಟ್ ಗಳಿಸ್ತಾ ಇದ್ದೀವಿ, ಅದ್ರ ಜೊತೆಗೆ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ? ಸೋಷಿಯಲ್ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ನೀವು ಕೇಳಿದ್ದೀರಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸುಮಾರಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ತಗೋಬೋದು. ಸೊ ಸಮ್ ಮನಿ ಇಂಡಸ್ಟ್ರೀಸ್, ಐ ಮೀನ್ ಮಲ್ಟಿನ್ಯಾಷನಲ್ ಇರ್ಬೋದು, ರೀಜನಲ್ ಕಂಪನೀಸ್, ದೇ ಆರ್ ಬಿಸ್ನೆಸ್ ಆರ್ಗನೈಸೇಷನ್, ದೇ ಆರ್ ಡೂಯಿಂಗ್ ಸಮ್ ಸೋಷಿಯಲ್ ಸರ್ವಿಸಸ್. ವಿ ಮೇ ಟೇಕ್ ಮೆನಿ ಎಕ್ಸಾಂಪಲ್ಸ್, ಇದಕ್ಕೆ ಸುಮಾರಷ್ಟು ಉದಾಹರಣೆಗಳು ನಮ್ಮ ಕಡೆ ಇದ್ದಾವೆ. ಸೊ ಇಲ್ಲಿ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಮೈಂಟೈನಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಎಕಾಲಜಿ, ಪ್ರೊವೈಡಿಂಗ್ ಸೇಫ್ ಆ್ಯಂಡ್ ಕ್ವಾಲಿಟಿ ಆಫ್ ಗೂಡ್ಸ್ ಅಟ್ ರೀಸನಬಲ್ ಪ್ರೈಸ್, ಸಪೋರ್ಟಿಂಗ್ ಬ್ಯಾಕ್ವರ್ಡ್ ಕ್ಲಾಸಸ್ ಲೈಕ್ ಶೆಡ್ಯೂಲ್ಡ್ ಟ್ರೈಬ್ಸ್, ಶೆಡ್ಯೂಲ್ಡ್ ಕ್ಯಾಸ್ಟ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೀಪಲ್. These are all the some social responsibility, and they are doing also. I mean, they are providing scholarship for the students. I mean, they are maintaining gardens lands ಇರ್ಬೋದು, and they are constructing schools, hospitals like this. ಇವೆಲ್ಲವೂ ಸಹ ಬರ್ತಾವೆ. ಪ್ರೊವೈಡಿಂಗ್ ಸೇಫ್ ಆ್ಯಂಡ್ ಕ್ವಾಲಿಟಿ ಗೂಡ್ಸ್, ಅಂದರೆ ಸಮಾಜಕ್ಕೆ ಒಳ್ಳೆ ಸೇಫ್ ಆಗಿರ್ತಕ್ಕಂಥ ಮತ್ತು ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಕೊಡ್ತಕ್ಕಂಥದ್ದು ಸಹ ಅವರ ಒಂದು ಮೋಟಿವ್ ಆಗಿರುತ್ತೆ, ಅಬ್ಜೆಕ್ಟಿವ್ ಆಗಿರುತ್ತೆ. ಇನ್ನು ಎರಡನೇದಂತ ಹೋದಾಗ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸಫಿಷಿಯೆಂಟ್ಲಿ ಕಾಂಪನ್ಸೇಷನ್. ಓಕೆ, ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ಒಂದು ರೀತಿ ಸಫಿಷಿಯೆಂಟ್ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು. ಓಕೆ, ಫೇರ್ ವೇಜಸ್, ಸ್ಯಾಲರೀಸ್, ಬೋನಸ್, ವೆಲ್ಫೇರ್ ಫೆಸಿಲಿಟೀಸ್, ಮೆಡಿಕಲ್ ಫೆಸಿಲಿಟೀಸ್. ಎಂಪ್ಲಾಯೀಸ್ ವರ್ಕ್ ವಿತ್ ಗ್ರೇಟ್ ಸಿನ್ಸಿಯಾರಿಟಿ ಇಫ್ ದೇ ಪ್ರಾಪರ್ಲಿ ಕೇರ್ ಫಾರ್ ಎಂಪ್ಲಾಯೀಸ್. ಸೊ ಒಂದು ಕಾಂಪನ್ಸೇಷನ್ ಕೊಡೋ ವಿಚಾರ ಇರ್ಬೋದು, ಫೇರ್ ವೇಜಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸಂಬಳವನ್ನು, ಕೂಲಿಯನ್ನು ನಿಗದಿ ಮಾಡ್ತಕ್ಕಂಥದ್ದು ಇರ್ಬೋದು, ಬೋನಸ್ ಕೊಡ್ತಕ್ಕಂಥದ್ದು, ಬೋನಸ್ ಫೆಸಿಲಿಟೀಸ್, ಮೆಡಿಕಲ್ ಫೆಸಿಲಿಟೀಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸೋಷಿಯಲ್ ಆಬ್ಜೆಕ್ಟಿವ್ಸಲ್ಲಿ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು. ಎಂಪ್ಲಾಯೀಸ್ಗೆ ವೆಲ್ಫೇರ್ ಏನಿದೆ ಬೋನಸ್ ಕೊಡ್ತಕ್ಕಂಥ ಜೊತೆಗೆ ಮೆಡಿಕಲ್ ಫೆಸಿಲಿಟಿಯನ್ನು ಕೊಡಬೇಕು, ಆ ಸೇಫ್ಟಿ ಮೆಜರ್ಸನ್ನು ತೊಗೋಬೇಕಾಗುತ್ತೆ. ಇದೆಲ್ಲ ವಿಚಾರಗಳು ಬರುತ್ತೆ. ಎಂಪ್ಲಾಯೀಸ್ ವರ್ಕ್ ವಿತ್ ಗ್ರೇಟ್ ಸಿನ್ಸಿಯಾರಿಟಿ ಇಫ್ ದೇ ಪ್ರಾಪರ್ಲಿ ಕೇರ್ ಫಾರ್ ಎಂಪ್ಲಾಯೀಸ್ ದ ಗ್ರೇಟ್ ಸಿನ್ಸಿಯಾರಿಟಿ. ಅಂದರೆ ಇವೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮೆಜರ್ಸ್ಗಳನ್ನು ತೊಗೊಂಡಾಗ ಎಂಪ್ಲಾಯೀಸ್ ವಿಲ್ ವರ್ಕ್ ಸಿನ್ಸಿಯರ್ ಆಗಿರ್ತಾರೆ, ಲಾಯಲ್ ಆಗಿ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಇದು ದಿಸ್ ಈಸ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೋಷಿಯಲ್ ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥ ಒಂದು ಎರಡನೇ ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್. ಇನ್ನು ನಾವು ಥರ್ಡ್ ಒನ್ ತೊಗೊಳ್ತಾ ಹೋದಾಗ ಇಲ್ಲಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಪರ್ಸಿಸ್ಟೆಂಟ್ ಇನ್ ಕ್ವಾಲಿಟಿ, ಸರ್ವೈವಲ್ ಇನ್ ಕಾಂಪಿಟೇಷನ್, ಬ್ರಾಂಡ್ ಲಾಯಲ್ಟಿ, ರಿಟೈನ್ ಕಸ್ಟಮರ್ ಫಾರ್ ಲಾಂಗ್ ಟೈಮ್. ಅಂದರೆ ಇಲ್ಲಿ ಈ ಕ್ವಾಲಿಟಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಸರ್ವೈವಲ್ ಅಂದರೆ ಕಾಂಪಿಟೇಷನ್ಗೂ ನಾವು ಸರ್ವೈವ್ ಆಗಬೇಕು, ಕ್ವಾಲಿಟಿ ಆಫ್ ಪ್ರಾಡಕ್ಟನ್ನು ಕೊಡಬೇಕು, ಆ್ಯಂಡ್ ಬ್ರಾಂಡ್ ಲಾಯಲ್ಟಿನ ಉಳಿಸ್ಕೋಬೇಕು. ಅಂದರೆ ಆ ಬ್ರಾಂಡು, ಆ ಚಿಹ್ನೆಯ ಒಂದು ಕಂಪನಿ ಹೆಸರೇನಿರುತ್ತೆ ಅದನ್ನು ಸಹ ನಾವು ಅದರ ಇಮೇಜನ್ನು ಸಹ ಉಳಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಪಬ್ಲಿಕಲ್ಲಿ ಒಳ್ಳೆ ಇಮೇಜ್ ಅಥವಾ ಸ್ಟೇಟಸನ್ನು ಉಳಿಸ್ಕೋಬೇಕಾಗುತ್ತೆ. ಪಬ್ಲಿಕಲ್ಲಿ ಇರ್ಬೋದು, ಕಸ್ಟಮರ್ಸಲ್ಲಿ ಇರ್ಬೋದು, ಸರ್ಕಾರದ ಲೆವೆಲಲ್ಲಿ ಇರ್ಬೋದು. ಸೊ ರಿಟೈನ್ ಕಸ್ಟಮರ್ ಫಾರ್ ಲಾಂಗ್ ಟೈಮ್. ಇದ್ರ ಜೊತೆಗೆ ದೇ ನೀಡ್ ಟು ಕಾನ್ಸಂಟ್ರೇಟ್ ಆನ್ ರಿಟೈನಿಂಗ್ ಕಸ್ಟಮರ್ ಫಾರ್ ಲಾಂಗ್ ಟೈಮ್. ಅಂದರೆ ಒಬ್ಬ ಗ್ರಾಹಕನ ಸುಮಾರು ವರ್ಷಗಳವರೆಗೆ ಅವರು ತನ್ನ ಒಂದು ಸೆಳೆತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅವ್ರು ಮಾಡಬೇಕಾಗುತ್ತೆ. ಸೊ ಓಕೆ, ದಿಸ್ ಈಸ್ ದಿ ಥರ್ಡ್ ಒಂದು ಸೋಷಿಯಲ್
objectives of business environment. So next, joy of creation through business strategies, new ideas and innovation services for a benefit of customer, retain employees, loyalty, ಇವೆಲ್ಲವೂ ಸಹ ಜಾಯ್ ಆಫ್ ಕ್ರಿಯೇಷನ್, ಇದು ಸಹ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರ್ತಕ್ಕಂಥದ್ದು. Okay, next one is here good corporate citizens. Good corporate citizens. So this is the last ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಭಾವಿಸ್ಕೊಂಡಿದ್ದೀನಿ, ಐದನೇದು. ಸೊ ಇಲ್ಲಿ ಗುಡ್ ಕಾರ್ಪೊರೇಟ್ ಸಿಟಿಜನ್ಸ್, ಈ ಕಂಪನಿ ಅಥವಾ ಬಿಸ್ನೆಸ್ ಅಂತ ತಗೊಂಡಾಗ ಅವರ ಪ್ರೈಮರಿ ಮೋಟಿವ್ ಅಥವಾ ಎಕನಾಮಿಕ್ ಮೋಟಿವ್ ಪ್ರಾಫಿಟ್ ಮೇಕಿಂಗ್ ಇದ್ರೂ ಸಹ ಗುಡ್ ಕಾರ್ಪೊರೇಟ್ ಸಿಟಿಜನ್ಸ್ ಅಂದರೆ ಅವರು ಒಬ್ಬ ಉತ್ತಮ ಪ್ರಜೆ ಅಥವಾ ಉತ್ತಮ ಮನುಷ್ಯ ಅಂತಕ್ಕಂಥದ್ದನ್ನು, ಉತ್ತಮ ಸಿಟಿಸನ್ ಅಂತಕ್ಕಂಥದ್ದನ್ನು ತೋರಿಸ್ಕೋ. ಕಂಪ್ಲೀಸ್ ವಿತ್ ದಿ ರೂಲ್ಸ್ ಆಫ್ ದಿ ಲ್ಯಾಂಡ್, pay taxes to the government regularly, maintain ecology, discharges cares for its employees and customers. ಅಂದರೆ ಇವರು ಕಾರ್ಪೊರೇಟ್ ಗುಡ್ ಸಿಟಿಜನ್ಸ್ ಅಂತ ಅನ್ಸ್ಕೊಳ್ಬೇಕು ಅಂತಂದಾಗ ದೇ ನೀಡ್ ಟು ಪೇ ಟ್ಯಾಕ್ಸಸ್ ಟು ದಿ ಗೌರ್ಮೆಂಟ್ ರೆಗ್ಯುಲರ್ಲಿ. ಯಾವುದೇ ರೀತಿ ಫೈಲ್ ಇಲ್ಲದೆ ಅವರು ಸರ್ಕಾರಕ್ಕೆ ತೆರಿಗೆಗಳನ್ನು ಕಟ್ಟಬೇಕಾಗುತ್ತೆ. ಆ ತೆರಿಗೆ ಕಟ್ತಕ್ಕಂಥದ್ದನ್ನು ಅವರು ಪಾಲನೆ ಮಾಡಬೇಕಾಗುತ್ತೆ. ಮೇಂಟೈನ್ ಎಕಾಲಜಿ, ಡಿಸ್ಚಾರ್ಜಸ್ ಎಕಾಲಜಿ ಅಂದರೆ ಪರಿಸರದ ಬಗ್ಗೆ ಕಾಳಜಿನ ವಹಿಸ್ತಕ್ಕಂಥದ್ದು ಇರ್ಬೋದು. ಸೊ ಕೇರ್ಸ್ ಫಾರ್ ಇಟ್ಸ್ ಎಂಪ್ಲಾಯೀಸ್, ಅವರ ಒಂದು ನೌಕರರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಆ್ಯಂಡ್ ಕಸ್ಟಮರ್ ಬಗ್ಗೆನೂ ಸಹ. ಸೊ ಹೀಗಾಗಿ ಈ ಒಂದು ಇಷ್ಟು ವಿಷಯಗಳ ಬಗ್ಗೆ ಅವರು ಕಾನ್ಸಂಟ್ರೇಟ್ ಅಥವಾ ಈ ಒಂದು ಆಬ್ಜೆಕ್ಟಿವನ್ನು ನಾವು ಇಟ್ಕೊಂಡಿದ್ದಾಗ ದೇ ಬಿಕಮ್ ಗುಡ್ ಕಾರ್ಪೊರೇಟ್ ಸಿಟಿಜನ್ಸ್ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆ, ಎಕಾನಮಿಕ್ ಆಬ್ಜೆಕ್ಟಿವ್ ಆಸ್ ವೆಲ್ ಆಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಓಕೆ, ಥ್ಯಾಂಕ್ ಯು.